ಫಾರ್ಮಾ ಜಗತ್ತಿನಲ್ಲಿ ಒಂದು ಮಾತಿದೆ, ಡಾಕ್ಯುಮೆಂಟ್ ಮಾಡಿಲ್ಲ ಅಂದ್ರೆ ಆ ಕೆಲ್ಸ ನಡೆದಿಲ್ಲ ಅಂತಾನೆ ಅರ್ಥ. ಇದು ಸುಮ್ನೆ ಹೇಳೋ ಮಾತಲ್ಲ, ಇದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ನ ಅಡಿಪಾಯ. ಹಾಗಿದ್ರೆ ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ಪ್ರಮುಖ ತತ್ವದ ಹಿಂದಿರೋ ದಾಖಲೆಗಳು ಮತ್ತು ಲಾಗ್ಬುಕ್ಗಳ ಪ್ರಪಂಚದೊಳಗೆ ಇಳಿದು ನೋಡೋಣ. ಸರಿ, ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಂದು ಚಿಕ್ಕ ನೋಟ ಹರಿಸೋಣ. ಮೊದಲಿಗೆ ಸೂಚನೆ ಮತ್ತು ಸಾಕ್ಷ್ಯ ಅಂದ್ರೆ ಏನು, ಅದರ ವ್ಯತ್ಯಾಸ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಯಾವ್ಯಾವ ಥರದ ಡಾಕ್ಯುಮೆಂಟ್ಸ್ ಇರುತ್ತೆ, ಆಡಿಟರ್ಸ್ ಯಾಕೆ ಇದರ ಮೇಲೇನೆ ಹೆಚ್ಚು ಫೋಕಸ್ ಮಾಡ್ತಾರೆ, ಸಾಮಾನ್ಯವಾಗಿ ಆಗೋ ತಪ್ಪುಗಳು ಯಾವುವು, ಮತ್ತು ಕೊನೆಗೆ ಇವೆಲ್ಲವನ್ನೂ ಸರಿಪಡಿಸಲು ನಾವು ಪಾಲಿಸಬೇಕಾದ ಉತ್ತಮ ಅಭ್ಯಾಸಗಳೇನು ಅಂತ ಚರ್ಚೆ ಮಾಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ನಮ್ಮ ಮೊದಲನೇ ಭಾಗಕ್ಕೆ ಬರೋಣ, ಸೂಚನೆ ವರ್ಸಸ್ ಸಾಕ್ಷ್ಯ. ನೋಡಿ, ಫಾರ್ಮಾ ಕ್ವಾಲಿಟಿ ಸಿಸ್ಟಮ್ನ ಹೃದಯದಲ್ಲೇ ಒಂದು ಸರಳವಾದ ಆದ್ರೆ ತುಂಬಾನೇ ಶಕ್ತಿಯುತವಾದ ತತ್ವ ಇದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಉಳಿದಿದ್ದೆಲ್ಲ ಸುಲಭವಾಗಿ ಅರ್ಥ ಆಗುತ್ತೆ. ಇದನ್ನ ಹೀಗೆ ಯೋಚಿಸಿ, ಒಂದು SOP ಅಂದ್ರೆ ಅದು ಒಂದು ಆಟದ ರೂಲ್ ಬುಕ್ ಇದ್ದ ಹಾಗೆ. ಅದು ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ ಹೇಳುತ್ತೆ. ಆದ್ರೆ ದಾಖಲೆಗಳು ಮತ್ತು ಲಾಗ್ ಬುಕ್ಗಳು ಆಟದ ಅಧಿಕೃತ ಸ್ಕೋರ್ ಕಾರ್ಡ್ ಇದ್ದ ಹಾಗೆ. ಆಟ ನಿಯಮದ ಪ್ರಕಾರನೇ ನಡೀತಾ ಇಲ್ವಾ ಅಂತ ಹೇಳೋ ಫೈನಲ್ ಪ್ರೂಫ್ ಅಂದ್ರೆ ಇದೆ. ಸರಿ, ಇದರ ಹಿಂದಿನ ತತ್ವ ನಮಗೆ ಅರ್ಥ ಆಯಿತು. ಈಗ ಈ ಸಾಕ್ಷ್ಯ ಅಂದ್ರೆ ಎಕ್ಸಾಕ್ಟ್ ಆಗಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ನೋಡೋಣ ಬನ್ನಿ. ಈ ಕಾಗದ ಪತ್ರಗಳು ಗುಣಮಟ್ಟದ ಒಂದೊಂದು ಹೆಜ್ಜೆಯನ್ನು ಹೇಗೆ ದಾಖಲಿಸ್ತವೆ ಅಂತ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಕಾಣ್ತಾ ಇರೋ ಪ್ರತಿಯೊಂದು ಡಾಕ್ಯುಮೆಂಟ್ ಇದೆಯಲ್ಲ, ಅದಕ್ಕೆ ಅದರದೇ ಆದ ನಿರ್ದಿಷ್ಟ ಉದ್ದೇಶ ಇದೆ. ಉದಾಹರಣೆಗೆ BMR ಅಂದ್ರೆ ಬ್ಯಾಚ್ ಮ್ಯಾನುಫ್ಯಾಕ್ಚರಿಂಗ್ ರೆಕಾರ್ಡ್ ಒಂದು ಪ್ರಾಡಕ್ಟ್ನ ಪ್ರತಿಯೊಂದು ಪ್ರೊಡಕ್ಷನ್ ಸ್ಟೆಪ್ನ ವಿವರವನ್ನ ದಾಖಲಿಸುತ್ತೆ. ಹಾಗೆಯೇ ಟ್ರೈನಿಂಗ್ ರೆಕಾರ್ಡ್ಸ್ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಆ ಕೆಲಸ ಮಾಡಲು ಸಮರ್ಥರಾಗಿದ್ದಾನಾ ಅಂತ ಖಚಿತಪಡಿಸುತ್ತೆ. ಹಾಗಿದ್ರೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ನ ಅಸಲಿ ಉದ್ದೇಶವಾದ್ರೂ ಏನು? ಪ್ರತಿಯೊಂದು ಬ್ಯಾಚ್ಗೂ ಒಂದು ಕಂಪ್ಲೀಟ್ ಮತ್ತು ಪಾರದರ್ಶಕವಾದ ಇತಿಹಾಸವನ್ನ ಸೃಷ್ಟಿಸೋದು. ಆಡಿಟರ್ ಅಥವಾ ಬೇರೆ ಯಾರೇ ಬಂದು ಆ ದಾಖಲೆಗಳನ್ನ ನೋಡಿದ್ರೆ ಅವರಿಗೊಂದು ಸಣ್ಣ ಅನುಮಾನ ಕೂಡ ಬರಬಾರ್ದು. ಎಲ್ಲವೂ ಸ್ಪಷ್ಟವಾಗಿರ್ಬೇಕು. ಸರಿ, ಒಂದು ಪ್ರಶ್ನೆ ಬರುತ್ತೆ. ಆಡಿಟರ್ಸ್ ಬಂದ್ರೆ ಅವರು ಯಾಕೆ ಬೇರೆಲ್ಲ ಬಿಟ್ಟು ಈ ಡಾಕ್ಯುಮೆಂಟ್ಸ್ ಮೇಲೇನೆ ಅಷ್ಟೊಂದು ಗಮನ ಕೊಡ್ತಾರೆ? ಉತ್ತರ ತುಂಬಾನೇ ಸಿಂಪಲ್. ಯಾಕಂದ್ರೆ ಗುಣಮಟ್ಟದ ನಿಜವಾದ ಅಡಿಪಾಯ ಇರೋದೇ ಇಲ್ಲಿ. ಈ ಒಂದು ಮಾತಿದೆಯಲ್ಲ, ಇದು ತುಂಬಾ ಮುಖ್ಯ. ರೆಗ್ಯುಲೇಟರಿ ಅಧಿಕಾರಿಗಳ ದೃಷ್ಟಿಯಲ್ಲಿ ದಾಖಲೆಗಳು ಡೇಟಾ ಸಮಗ್ರತೆಯ ಅಡಿಗಲ್ಲು. ಅಂದ್ರೆ ನಿಮ್ಮ ಡೇಟಾ ಎಷ್ಟು ಕಂಪ್ಲೀಟ್ ಆಗಿದೆ, ಸ್ಥಿರವಾಗಿದೆ ಮತ್ತು ನಿಖರವಾಗಿದೆ ಅಂತ ತೋರಿಸೋದೇ ಈ ದಾಖಲೆಗಳು. ಡಾಕ್ಯುಮೆಂಟೇಷನ್ನಲ್ಲಿ ಒಂದು ಸಣ್ಣ ತಪ್ಪು ಕಂಡ್ರೂ ಅದು ಇಡೀ ಸಿಸ್ಟಮ್ನ ನಂಬಿಕೆ ಮೇಲೆ ಪ್ರಶ್ನೆ ಹುಟ್ಟಿಸುತ್ತೆ. ಅಯ್ಯೋ, ಇಷ್ಟೆಲ್ಲ ಮುಖ್ಯ ಅಂತ ಗೊತ್ತಿದ್ರೂ ಕೆಲವು ತಪ್ಪುಗಳು ಪದೇ ಪದೇ ಆಗ್ತಾನೆ ಇರ್ತವೆ ಆಡಿಟ್ ಟೈಮಲ್ಲಿ. ಈ ಸಣ್ಣ ತಪ್ಪುಗಳು ಅಂತ ಅನ್ಸಿದ್ರೂ ಕಂಪನಿಗೆ ದೊಡ್ಡ ಅಪಾಯವನ್ನೇ ತಂದೊಡ್ಡಬಹುದು. ಇಲ್ಲಿ ಲಿಸ್ಟ್ ಮಾಡಿರೋ ಒಂದೊಂದು ಪಾಯಿಂಟ್ ಕೂಡ ಒಂದು ದೊಡ್ಡ ರೆಡ್ ಫ್ಲಾಗ್ ಇದ್ದ ಹಾಗೆ. ಉದಾಹರಣೆಗೆ, ಒಂದು ಫಾರ್ಮ್ನಲ್ಲಿ ಖಾಲಿ ಜಾಗ ಬಿಟ್ರೆ ಅದರ ಅರ್ಥ ಏನು? ಆ ಕೆಲ್ಸ ನಡೆದಿದ್ಯೋ ಅಥವಾ ಇಲ್ವೋ ಅನ್ನೋ ದೊಡ್ಡ ಅನುಮಾನ ಶುರುವಾಗುತ್ತೆ. ಇದು ಇಡೀ ಡಾಕ್ಯುಮೆಂಟ್ನ ವಿಶ್ವಾಸಾರ್ಹತೆಯನ್ನೇ ಹಾಳು ಮಾಡಿಬಿಡುತ್ತೆ. ಸರಿ, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಇವುಗಳಿಗೆ ಪರಿಹಾರ ಏನು, ಇದನ್ನ ಸರಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಅಪಾಯಗಳನ್ನ ತಪ್ಪಿಸಿ ನಿಯಮಗಳಿಗೆ ತಕ್ಕಂತೆ ದಾಖಲೆಗಳನ್ನ ಖಚಿತಪಡಿಸಿಕೊಳ್ಳಲು ನಾವು ಯಾವ ಉತ್ತಮ ಅಭ್ಯಾಸಗಳನ್ನ ಪಾಲಿಸಬೇಕು? ಹಾಗಾದ್ರೆ ಈ ಸಮಸ್ಯೆಗಳನ್ನ ಬರದ ಹಾಗೆ ತಡೆಯೋದು ಹೇಗೆ? ಒಂದು ವೇಳೆ ಆದ್ರೆ ಅದನ್ನ ಸರಿಪಡಿಸೋದು ಹೇಗೆ? ಬನ್ನಿ, ನಮ್ಮ ಮುಂದಿನ ಸ್ಲೈಡ್ನಲ್ಲಿ ಇದಕ್ಕೆ ಉತ್ತರ ಕಂಡುಕೊಳ್ಳೋಣ. ನೋಡಿ, ಈ 6 ಸ್ಟೆಪ್ಸ್ ಬರೀ ರೂಲ್ಸ್ ಅಲ್ಲ, ಇವು ಕ್ವಾಲಿಟಿಯನ್ನ ಖಚಿತಪಡಿಸುವ ಒಂದು ಪ್ರಾಸೆಸ್. ಉದಾಹರಣೆಗೆ 4ನೇ ಹಂತವನ್ನ ನೋಡಿ. ತಪ್ಪು ಆದ್ರೆ ಅದನ್ನ ಸರಿಪಡಿಸೋಕೆ ಒಂದೇ ಒಂದು ಗೆರೆ ಎಳೆದು ಪಕ್ಕದಲ್ಲೇ ದಿನಾಂಕ, ಸಹಿ ಮತ್ತು ಯಾಕೆ ತಪ್ಪು ಆಯ್ತು ಅಂತ ಕಾರಣ ಬರಿಬೇಕು. ಇದು ಪಾರದರ್ಶಕತೆಯನ್ನ ಖಚಿತಪಡಿಸುತ್ತೆ. ನಾವು ಏನನ್ನೂ ಮುಚ್ಚಿಟ್ಟಿಲ್ಲ ಅಂತೆ ತೋರಿಸುತ್ತೆ. ಸೊ ವಿಷಯ ಇಷ್ಟೇ, ಡಾಕ್ಯುಮೆಂಟೇಷನ್ ಸರಿ ಇಲ್ಲ ಅಂದ್ರೆ ಆಗೋ ಪರಿಣಾಮಗಳು ತುಂಬಾನೇ ಗಂಭೀರವಾಗಿರ್ತವೆ. ಇದು ಸುಮ್ನೆ ಒಂದು ಸಣ್ಣ ಆಡಿಟ್ ಪಾಯಿಂಟ್ ಅಲ್ಲ. ಇದರಿಂದ ಒಂದು ಬ್ಯಾಚ್ ಪೂರ್ತಿ ರಿಜೆಕ್ಟ್ ಆಗ್ಬೋದು, ಪ್ರಾಡಕ್ಟ್ ಅನ್ನ ಮಾರುಕಟ್ಟೆಯಿಂದ ವಾಪಸ್ ಕರಿಬೇಕಾಗ್ಬೋದು, ವರ್ಷಗಟ್ಲೆ ಕಷ್ಟಪಟ್ಟು ಕಟ್ಟಿದ ಕಂಪನಿಯ ಹೆಸರನ್ನ ಹಾಳ್ಮಾಡೋ ದೊಡ್ಡ ರಿಸ್ಕ್ ಇದು. ಇಲ್ಲಿ ಒಂದು ವಿಷಯವನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಈ ದಾಖಲೆಗಳು ಕೇವಲ ಆಡಿಟರ್ಗಳಿಗೋಸ್ಕರ ಅಲ್ಲ, ಇವು ಕಂಪನಿಯನ್ನ ರಕ್ಷಿಸೋ ಒಂದು ರಕ್ಷಾಕವಚ. ನಾಳೆ ಯಾವುದಾದ್ರೂ ಕಾನೂನು ಸಮಸ್ಯೆ ಎದುರಾದಾಗ ಕಂಪನಿ ಸರಿಯಾದ ಪ್ರಾಸೆಸ್ಸನ್ನೇ ಪಾಲಿಸಿದೆ ಅಂತ ಸಾಬೀತು ಮಾಡೋಕೆ ಇರೋ ಅಂತಿಮ ಸಾಕ್ಷಿ ಅಂದ್ರೆ ಇದೇ. ಹೋಗೋ ಮುಂಚೆ ಒಂದು ಕೊನೆಯ ಪ್ರಶ್ನೆ ಯೋಚನೆ ಮಾಡಿ. ಒಂದ್ವೇಳೆ ನೀವು ಆ ಜಾಗದಲ್ಲಿ ಇಲ್ಲ ಅಂದ್ರೂ ನಿಮ್ಮ ದಾಖಲೆಗಳು ಸಂಪೂರ್ಣ ಕಥೆಯನ್ನು ಹೇಳಬಲ್ಲವಾ?
ಆ ಡಾಕ್ಯುಮೆಂಟ್ಸ್ ನೋಡೋ ಯಾರಿಗಾದ್ರೂ ಯಾವುದೇ ಪ್ರಶ್ನೆ ಇಲ್ಲದೆ ಪ್ರತಿಯೊಂದು ಹೆಜ್ಜೆಯೂ ಸ್ಪಷ್ಟವಾಗಿ ಅರ್ಥ ಆಗುತ್ತಾ? ಅದೇ ನೋಡಿ ಒಂದು ಉತ್ತಮ ಡಾಕ್ಯುಮೆಂಟೇಷನ್ನ ನಿಜವಾದ ಪರೀಕ್ಷೆ.